ಪಾರ್ಥ, ಇದು ನಿನಗೆ ಇದು ಅಪೇಕ್ಷೆಗೆ. ಮಹಿ, ಇದು ಜೀವಾಗೆ ಅಂಡ್ ದಿಸ್ ಇಸ್ ಫಾರ್ ಯು. ಥ್ಯಾಂಕ್ಸ್ ಅಣ್ಣ. ಬಾರ ಹೇಳಿ. ಅದಕ್ಕೆ ನೀವೇನು ತಗೊಂಡ್ರಿ? ನಮಗೇನು ಅವಶ್ಯಕತೆ ಇದೆ, ಏನಿದ್ರು ನಡೆಯುತ್ತೆ. ಅದಕ್ಕೆ ನೀವು ಯಾವಾಗಲೂ ಹೀಗೆ ಎಲ್ರಿಗೂ ಕೊಡಿಸ್ತೀರಾ, ಆದರೆ ನೀವು ಮಾತ್ರ ಏನು ತಗೊಳ್ಳಲ್ಲ. ಯಾಕಕ್ಕೆ? ನೀವು ಲೆಕ್ಕಕ್ಕೆ ತಗೊಳ್ಳಲ್ಲ, ನೀವು ಪ್ರಯಾರಿಟಿನೇ ಅನ್ಕೊಳ್ಳಲ್ಲ. ಯಾಕೆ? ಅಲ್ಲ, ನಾನು ಯಾಕೆ ಪ್ರಯಾರಿಟೈಸ್ ಮಾಡ್ಕೋಬೇಕು ಅಂತ. ಅದು ಅಲ್ಲದೆ ನಿಮ್ಮ ಅಣ್ಣ ನನಗೆ 5 ಸೀರೆ ಕೊಡಿಸಿದ್ರು, ಅದರಲ್ಲಿ ಯಾವುದಾದ್ರೂ ಒಂದು ಹಾಕೊಂಡ್ರೆ ನಡೆಯುತ್ತೆ. ನಿಜವಾಗ್ಲು ನೋಡಿ ಪಾರ್ಥ ಅವರೇ, ನನಗೆ ತಗೊಳ್ಳೋದಕ್ಕಿಂತ ನಿಮಗೆ ಕೊಡೋದ್ರಲ್ಲಿ ಒಂದು ಖುಷಿ ಇದೆಯಲ್ಲ, ನನಗೆ ಅದು ಇಂಪಾರ್ಟೆಂಟು. ಬಟ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ಆದಮೇಲೂ ಅದಕ್ಕೆ ಅನ್ನೋ ಕಾಳಜಿ ಇನ್ನೂ ಹಾಗೇ ಇದೆ. ಥ್ಯಾಂಕ್ ಯು. ಅದಕ್ಕೆ ಅದು ಯಾವಾಗಲೂ ಇರುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು ಅದಕ್ಕೆ ನೀವು ನಮ್ಮ ಎಲ್ಲರೂ ಮೈಂಡಲ್ಲೂ ತುಂಬಾನೇ ಗ್ರೇಟ್. ನೀವು ಮನೇಲಿದ್ರೆ ಮನೆ ಒಂಥರ ಹೋಮ್ಲಿ ಫೀಲ್ ಆಗತ್ತೆ. ಆ ಮನೆಗೆ ಏನೋ ಒಂಥರ ಕಳೆ, ಜೀವ ಕಳೆ ಅಂತಾರಲ್ಲ ಹಾಗೆ. ಸಾಕು ನಾನು ಇಷ್ಟೊಂದು ಹೋಗ್ಲಿ ಅಟ್ಟಕ್ಕೆ ಏರಿಸ್ಬೇಡಿ. ಥ್ಯಾಂಕ್ ಯು. ಪಾರ್ಥ, ನಿನ್ನ ಹೊಗಳಿಕೆ ಕಾರ್ಯಕ್ರಮ ಮುಗಿದಿದ್ರೆ ನಾವು ನಾಳೆ ಪೂಜೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನೀನೇ ಏನಾದರೂ ಜವಾಬ್ದಾರಿ ತಗೋತೀಯ ಅಥವಾ? ಅದು ನನ್ನ ಮನೆ, ನಾನೆಲ್ಲ ನೋಡ್ಕೋತೀನಿ ಡೋಂಟ್ ವರಿ. ರೆಡಿನಾ? ಬರಬೇಕು ಬೇಗ. ಎಷ್ಟು ಲೇಟ್ ಮಾಡ್ತೀಯಪ್ಪ? ಹೆಣ್ಮಕ್ಳು ರೆಡಿ ಆಗೋದು ಬುಲೆ ಲೇಟಪ್ಪ. ರೆಡಿನಾ? ಗುಡ್. ಬಾ ನಡಿ. ಏನೇ ಚಿನ್ನ ಇದು? ಈ ತರ ಬರ್ತಾ ಇದೆಯಾ? ಒಳ್ಳೆ ಸದ್ದಲ್ಲಿ ಟೊಮೆಟೊ ಮಾರೋಳ್ತಾರ ನೀಟಾಗಿ ಪಿನ್ಗಿನ್ ಮಾಡ್ಕೊಂಬರೋದಲ್ವಾ? ಪಿನ್ ಮಾಡಕ್ಕೆ ಎಲ್ಬಿಟ್ಟೆ ನೀನು? ರೆಡಿನಾ ಅಂತ 20 ಸಲ ಬಂದು ರೂಮ್ ಹತ್ರ ಕೇಳ್ತಿರ್ತೀಯಲ್ಲ, ಎಲ್ಲಿಂದ ರೆಡಿ ಆಗೋದು? ನಾವು ನಿಮ್ಮ ಗಂಡ್ಮಕ್ಳ ಥರ ಶರ್ಟು ಪ್ಯಾಂಟ್ ಯಾವುದೋ ಹಾಕೊಂಡು ಪುಸ್ ಅಂತ ಪರ್ಫ್ಯೂಮ್ ಹಾಕೊಂಬರಕ್ಕಾಗತ್ತಾ? ಹೆಣ್ಮಕ್ಳಿಗೆ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು, ನಿಮ್ಮ ಥರ ಆಗಲ್ಲ. ಏನೇ ಕೇಳಿದೆ? ರೆಡಿನಾ ಅಂತ ಕೇಳಿದೆ, ಅದಕ್ಕೆ ಯಾಕೆ ಬಿ ಪಿ ರೈಸ್ ಮಾಡ್ಕೋತಾ ಇದ್ಯಾ? ಅಂದ್ರೆ ಕರೆಕ್ಟ್ ಟೈಮ್ಗಲ್ಲಿ ಇರ್ಬೇಕಲ್ಲ, ಅದಕ್ಕೆ ಹೋಗಿ ಬೇಗ ರೆಡಿ ಆಗೋದು. ಅಲ್ಲ ಆನಂದ್, ಆಗ ಲವ್ ಮಾಡುವಾಗ ಗಂಟೆ ಕಾಯ್ತಿದ್ದೆ, ಈಗೇನು ನಿನಗೆ? ಚಿನ್ನ, ಸುಮ್ಮನೆ ನನ್ನ ಒಬ್ಬನ ಬಗ್ಗೆ ಹೇಳ್ಬೇಡನೆ. ನೀನು ಕಾಯ್ತಾ ಇದ್ದೆ ತಾನೆ? ನಮ್ಮನೆ ಗೇಟ್ ಹತ್ರ ನಿಂತ್ಕೊಂಡು ನೀನು ಕಾಣ್ತಾ ಇಲ್ವಲ್ಲ ಅಂತ ನಾನು ಕಾಯ್ತಾ ಇದ್ದೆ. ನಿಮ್ಮನೆ ಕಿಟಕಿ ಹತ್ರ ಕೂತ್ಕೊಂಡು ಇವನು ಇನ್ನೂ ಬಂದಿಲ್ವಲ್ಲ ಅಂತ ನೀನು ಕಾಯ್ತಾ ಇದ್ದೆ. ಇಬ್ರು ಕಾಯ್ತಾ ಇದ್ವಿ ಅಲ್ವಾ? ಆಗ ಕಾಯ್ತಿದ್ದೆ ತಾನೆ, ಈಗೇನು ಪ್ರಾಬ್ಲಮ್ ನಿಂಗೆ? ಅಂದ್ರೆ ಆಗ ಎಲ್ಲ ಹೊಸ್ದು. ಓ, ಈಗ ಹಳೇದ ನಿಂಗೆ? ಇಲ್ಲ, ಇವಾಗ್ಲೂ ಹೊಸ್ದೆ. ಅಲ್ಲ ಕಣೆ, ಬೇಗ ರೆಡಿ ಆಗು ಅಂತ ಹೇಳ್ದಪ್ಪ, ಅದೇ ಮಹಾಪ್ರಾಧ ಅಂತ ಹೇಳ್ತಾ ಇದೆಯಲ್ಲ ನೀನು. ಹೌದು, ಹೆಣ್ಮಕ್ಳು ರೆಡಿ ಆಗುವಾಗ ಪದೇ ಬಂದು ರೆಡಿನಾ ಅಂತ ಕೇಳೋದು ಮಹಾ ಅಪರಾಧ. ಪದೇ ಬಂದು ಕೇಳಬೇಡ, ಇರಿಟೇಟ್ ಆಗ್ತಿರುತ್ತೆ. ನೀವು ಗಂಡ್ಮಕ್ಳು ಹೆಣ್ಮಕ್ಳಾಗಿ ಹುಟ್ಬೇಕಿತ್ತು, ಆಗ ಗೊತ್ತಾಗಿರೋದು ನಮ್ಮ ಕಷ್ಟ ಏನು ಅಂತ. ನೋ, ಈ ಸ್ಟೇಟ್ಮೆಂಟ್ ನಾನು ಒಪ್ಪೋದು. ಅಲ್ಲ, ಎಲ್ಲರೂ ಹೆಂಗಸೇ ಆಗ್ಬಿಟ್ರೆ ಹೆಂಗೆ ಪ್ರಪಂಚ ನಡೆಯೋದು? ನೋಡು, ಗಂಡಸರಾಗೇ ಇರಬೇಕು, ಹೆಂಗಸರಾಗೇ ಇರಬೇಕು. ಆಗ್ಲೇ ಕಾಲಕ್ಕೆ ಮಳೆ ಬೆಳೆ ಆಗೋದು. ಅಲ್ಲಲ್ಲಿ ಮಕ್ಕಳು ಮರಿ ಓಡಾಡ್ಕೊಂಡಿರೋದು. ಬರೀ ಸೀರೆ ಉಡೋರಷ್ಟೇ ಇದ್ರೆ ಸಾಲದು. ಆನಂದ್, ಅಂಗಡಿಗೆ ಹೋಗಿ ತಗೊಂಡ್ಬರ್ಬೇಕು, ನಿಮಗೆ ಕೊಡ್ಬೇಕು, ನೀವು ಉಟ್ಕೋಬೇಕು, ನಾವು ಸೆರಗಿಗೆ ಪಿನ್ ಹಾಕಬೇಕು, ನೆರಿಗೆ ಹಿಡಿಬೇಕು. ಹಿಡಿಲ್ಲ ನೆರಿಗೆ ಏನು ಬೇಕಾಗಿಲ್ಲ, ನಾನೇ ಎಲ್ಲ ಮಾಡ್ಕೋತೀನಿ. ಪದೇ ಬಂದು ತೊಂದರೆ ಮಾತ್ರ ಕೊಡ್ಬೇಡ. ನಾನು ಹೆಂಗಂದ್ರೆ ಹಂಗೆ ನಿನ್ ಥರ ಬರೋಕ್ಕಾಗಲ್ಲ. ನಮಗೆ ಸ್ಟೈಲಿಶ್ ಆಗಿರಬೇಕು, ಗ್ರೇಸ್ಫುಲ್ ಆಗಿರಬೇಕು. ನಿನ್ ಥರ ಹಳೆ ಅಂಕಲ್ ಥರ ರೆಡಿ ಆಗೋಕ್ಕಾಗಲ್ಲ. ಹಲೋ, ಫಸ್ಟ್ ಆಫ್ ಆಲ್ ನನ್ನ ಅಂಕಲ್ ಅಂದಿದ್ದೆ ತಪ್ಪು, ಹಳೆ ಅಂಕಲ್ ಅಂತ ಇದೆಯಾ? ಇದನ್ನ ಯಾರನ್ನ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಸುಮ್ಮನೆ ಮಾತಾಡ್ತಾ ಇದ್ರಿ, ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹೋಗಿ ಬೇಗ ರೆಡಿ ಆಗೋ. ಏನೋ ಇದು ಚೈಲ್ಡ್ಗಳ? ಅಲ್ಲ, ಇನ್ನೂ ನೇತಾಗ್ತಾನೆ ಇದ್ದೀರಲ್ಲಪ್ಪ. ನೀವು ರೆಡಿ ಮಾಡೋದು ಯಾವಾಗ? ಪೂಜೆ ಶುರು ಆಗೋದು ಯಾವಾಗ? ಆನಂದ್ ಬ್ರೋ, ಇಷ್ಟೊತ್ತಿಗೆ ಎಲ್ಲ ಮಾಡಿ ಮುಗಿಸ್ಬಿಡ್ತಿದ್ವಿ. ಹಿರಿಯರ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಹಿರಿಯರ? ಯಾರಪ್ಪ ಅದು ಹಿರಿಯ? ಇನ್ಯಾರು? ನೀವೇ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಆನಂದ್ ಬ್ರೋಗೆ ವಯಸ್ಸಾಗೋಯ್ತು ಅಂತನಾ? ಮತ್ತೆ ಅವ್ರೇನ್ ಹೆಂಗ್ ಬಾಯ? ನಿಮ್ ಮಾತು ಸ್ವಲ್ಪ ಬ್ರೇಕ್ ಹಾಕ್ರೋ. ಏನ್ ಬಿಟ್ರೆ ಹಿರಿಯ ವಯಸ್ಸಾಗೋಯ್ತು ಅಂತ ತಾತನ್ ಮಾಡ್ತಾ ಇದ್ದೀರಾ? ಅಪ್ಪ, ನನಗೆ ನಿಮ್ಗಿಂತ ಸ್ವಲ್ಪ ಏಜ್ ಆಗಿದೆ, ಒಪ್ಕೋತೀನಿ. ಹಾಗಂತ ಐ ಆಮ್ ನಾಟ್ ಓಲ್ಡ್, ಐ ಆಮ್ ಸ್ಟಿಲ್ ಯಂಗ್ ಐಸೆ. ಅಂದ್ರೆ ಆ ಜೋಶ್, ಆ ಎನರ್ಜಿ, ಆಟಿಟ್ಯೂಡ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ ಮುಂಚೆನೇ ಹೇಳಿದೆ ತಾನೆ, ಎಲ್ಲಾ ಕಡೆ ಹಸಿರು ತುಂಬಿದೆ, ನಿತ್ಯ ಹರಿದ್ವರ್ಣ ಕಾಡು ಅಂತ. ಅದಕ್ಕೆ ಇನ್ನೊಂದು ಸೇರಿಸ್ಕೊಳ್ಳಿ, ಮೈಸೂರಲ್ಲಿ ಬೃಂದಾವನ್ ಗಾರ್ಡನ್ ನೋಡಿದಿರ ತಾನೆ? ಅಲ್ಲಿ ಚಿಮ್ತಾ ಇರುತ್ತಲ್ಲ ಕಾರಂಜಿ,
ಆ ಥರ ಇವತ್ತಿಗೂ ಚಿಮ್ತಾ ಇದೀವಮ್ಮ. ಹುಷಾರು ಬ್ರೋ, ಸಿಕ್ಕ ಕಡೆ ಚಿಮ್ಮಕ್ ಹೋಗ್ಬೇಡಿ. ಆಮೇಲೆ ಅಪ್ಪಣ್ಣ ಅದಕ್ಕೆ ನಿಮ್ ಕಾರ್ ಇಂಜಿನ್ ಬಂದ್ ಮಾಡಿಸಿ ಟ್ಯಾಪ್ ಹಾಕ್ಸ್ಬಿಡ್ತಾರೆ. ಏನೋ ನಮ್ ಬ್ರೋ ಅರ್ಥ ಆಗ್ಲಿಲ್ವಾ? ನಮಗ ಅರ್ಥ ಆಯ್ತು ಬಿಡಿ. ಸುಮ್ಮನೆ ಅಪ್ಪಣ್ಣ ಇನ್ನೇನು ಬರೋ ಟೈಮ್ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಕಾರಂಜಿ ಹೆಂಗಿರ್ಲಿ, ಕಿತ್ಲಲ್ಲಿ ಪೈಪ್ ಹಾಕೊಂಡು ನೀರು ಬಿಡ್ತೀವಲ್ಲ ಅದನ್ನು ಬಂದ್ ಮಾಡ್ಬಿಡ್ತಾಳೆ. ಹಿಂಗಂದ್ರೆ ಏನ್ ಬ್ರೋ? ಇದರ್ಥ ಆಗ್ಲಿಲ್ಲ. ಓಹೋ, ಅದರ್ಥ ಆಗುತ್ತೆ ಇದು ಅರ್ಥ ಆಗಲ್ವಾ? ಇಲ್ಲಾಡಿ ಅಂಕಲ್ ಬನ್ನಿ ಬನ್ನಿ, ಈ ಟೈಮ್ಗೆ ಬರೋದು ನೀವು ಮುಂದೆ ನಿಂತೆಲ್ಲ ಮಾಡಬೇಕು ತಾನೇ? ಹುಡುಗರಿಲ್ವೇನಪ್ಪ? ಅದು ಕರೆಕ್ಟ್, ಪರವಾಗಿಲ್ಲ ಬನ್ನಿ, ಎಲ್ಲ ಮಾಡ್ತಾರೆ. ನೋಡಿದ್ರ ಅಂಕಲ್, ಈ ವಾತಾವರಣ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ. ಸುಮ್ಮನೆ 4 ಗೋಡೆ ಇದ್ಬಿಟ್ರೆ ಅದು ಮನೆ ಅನ್ಸ್ಕೊಳ್ಳಲ್ಲ. ಮನೇಲಿರೋರೆಲ್ಲರೂ ಒಂದೇ ಮನಸ್ಸಿಂದ ಒಟ್ಟಿಗಿದ್ದಾಗ್ಲೇ, ಎಲ್ಲ ವಿಷಯದಲ್ಲಿ ಒಟ್ಟಿಗೆ ನಿಂತಾಗ್ಲೇ ಅದು ಮನೆ ಅಂತ ಅನ್ಸ್ಕೊಳ್ಳೋದು. ಕರೆಕ್ಟಾಗಿ ಹೇಳ್ದ ಅನ್ನೋದಪ್ಪ. ಈಗ ಮನೆಗೊಂದು ಕಳೆ ಬಂತು. ಹಾ, ಗೆಳೆಯನ್ ತಂದ ಈ ಮನೆ ಕಟ್ಟದಾಗ ಏನು ಕನ್ಸು ಕಂಡಿದ್ರೋ ಆ ಕನಸು ಇವತ್ತು ನನಸಾಗ್ತಾ ಇದೆ ಅಂಕಲ್. ಒಂದ್ ದಿವಸ ಬರುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸದ್ಯ ಅಂತ ಒಂದ್ ದಿವಸ ಬಂದಿದ್ಯಲ್ಲ, ಅದೇ ಖುಷಿ. ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ನನಗೆ. ಮನೆ ಅಂದ್ರೆ ಬರೀ ಕಟ್ಟಡ ಅಷ್ಟೇ ಅಲ್ಲ, ಒಳ್ಳೆ ಮನಸ್ಸುಗಳು ಸೇರೋ ಜಾಗ. ನೋಡಿ, ಏನೇ ಆದ್ರೂ ಏನೇ ಹೋದ್ರು ಮತ್ತೆ ಎಲ್ರೂ ಒಟ್ಟಿಗೆ ನಿಂತಿದ್ದೀವಿ. ಇದು ಬೇಕಾಗಿರೋದು. ಇದೊಂದು ಇದ್ಬಿಟ್ರೆ ಸಾಕು, ಮನೆ ನಿಜವಾಗ್ಲೂ ಸ್ವರ್ಗನೇ ಅಂಕಲ್. ವಾ, ಆಗಿದ್ದನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ತುಂಬಾನೇ ಬೇಜಾರಾಗತ್ತೆ. ಹೌದು ಬ್ರೋ.